ಜಯ ಮೃತ್ಯುಂಜಯ ಸ್ವಾಮೀಜಿಯ ವಿರುದ್ಧ ದೂರು ದಾಖಲಿಸಿದಂತಹ ಪ್ರಕರಣ ಪೊಲೀಸರ ಸಂಪರ್ಕಕ್ಕೆ ಸಂತ್ರಸ್ತ ಯುವತಿ ಸಿಗ್ತಾ ಇಲ್ಲ. ದೂರು ಕೊಟ್ಬಿಟ್ರೆ ಆಗೋಯ್ತಾ? ಅದಾದ ನಂತರ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಅಧಿಕೃತ ದೂರನ್ನ ಪಡೆಯೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸಂತ್ರಸ್ತ ಯುವತಿ. ಫೋನು ಸ್ವಿಚ್ ಆಫ್, ಅಧಿಕೃತ ವಿಳಾಸದಲ್ಲೂ ಕೂಡ ಆಕೆ ಇಲ್ಲ. ಹೀಗಾಗಿ ಸದ್ಯಕ್ಕೆ ಯಾವ ಕೇಸನ್ನು ಕೂಡ ಪೊಲೀಸರು ದಾಖಲಿಸಿಲ್ಲ. ಮಹಿಳಾ ಆಯೋಗದಿಂದಲೂ ಕೂಡ ಪೊಲೀಸರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅಧಿಕೃತವಾಗಿ ದೂರು ದಾಖಲಿಸಬೇಕು ಅಂತಂದ್ರೆ ಅದಕ್ಕೊಂದಷ್ಟು ಪ್ರೊಸೀಜರ್ಗಳಿರುತ್ತೆ. FIR ದಾಖಲಾಗಬೇಕಾಗುತ್ತೆ, ಅದಕ್ಕೆ ಸಿಗ್ನೇಚರ್ ಬೇಕಾಗುತ್ತೆ ಸಂತ್ರಸ್ತ ಹೆಣ್ಮಗಳದು. ಆದ್ರೆ ಆ ಸಂತ್ರಸ್ತ ಯುವತಿ ಈಗ ಸಿಗ್ತಾ ಇಲ್ಲ. ಎಲ್ಲಿ ಹೋದ್ಲು ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ. ಆಕೆಯ ಅಧಿಕೃತ ವಿಳಾಸದಲ್ಲಿ ವಿಚಾರಿಸಿದ್ರೆ ಸಿಗ್ತಾ ಇಲ್ಲ. ಅವಳು ಎಲ್ಲಿ ಹೋದ್ಲು ಅನ್ನೋ ಮಾಹಿತಿಯನ್ನ ಪೊಲೀಸರಿಗೆ ಯಾರು ಕೊಡ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕೆ ಯಾವುದೇ ದೂರನ್ನ ಪೊಲೀಸರು ದಾಖಲಿಸಿಲ್ಲ. ಯಾವುದೇ ಪ್ರಕರಣವನ್ನ ಸದ್ಯಕ್ಕೆ ಪೊಲೀಸರು ದಾಖಲಿಸಿಲ್ಲ. ಇದು ದೂರಿನ ಪ್ರತಿ ನೀವು ಗಮನಿಸ್ತಾ ಇದ್ದೀರಿ. ಆ ಸಂತ್ರಸ್ತ ಮಹಿಳೆ ಕೊಟ್ಟಂತ ದೂರಿನ ಪ್ರತಿ, ದಿನಾಂಕ ನೋಡಿ ಅಲ್ಲಿ ಸೀಲ್ ಹಾಕಿದ್ದಾರೆ, ಯಾವತ್ತು ಕಲೆಕ್ಟ್ ಮಾಡ್ಕೊಂಡ್ರು ಅನ್ನೋದನ್ನ. ಆದರೆ ಅಧಿಕೃತ ದೂರನ್ನ ದಾಖಲಿಸ್ಕೊಳ್ಬೇಕಾಗುತ್ತೆ. FIR ಹಾಕೋದಕ್ಕೆ ಅದರದೇ ಆದಂತಹ ಪ್ರೊಸೀಜರ್ ಇದೆ. ಯುವತಿ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿದೆ, ಸಂಪರ್ಕ ಕೂಡ ಆಕೆ ಸಿಗ್ತಿಲ್ಲ. ಇತ್ತ ವಿಜಯಪುರದಲ್ಲಿ FIR ದಾಖಲಿಸಿದ್ದಾರೆ ಸ್ವಾಮೀಜಿ. ಆರೋಪಿಗಳಿಗಾಗಿ ವಿಜಯಪುರ ಪೊಲೀಸರು ಹುಡುಕಾಡ್ತಿದ್ದಾರೆ. ಹನಿ ಟ್ರ್ಯಾಪು, ಹಣಕ್ಕೆ ಬೇಡಿಕೆ ಇಟ್ಟಂತ ದೂರನ್ನ ಸ್ವಾಮೀಜಿ ಕೊಟ್ಟಿರೋದ್ರಿಂದ ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಿದ್ದಾರೆ. ಯುವತಿ ಮತ್ತು 4 ವಿರುದ್ಧ ದೂರು ಕೊಟ್ಟಂತ ಹಿನ್ನೆಲೆ ಪೊಲೀಸರು ಹುಡುಕಾಡ್ತಿದ್ದಾರೆ. ಬೆಂಗಳೂರು, ಮಂಡ್ಯ, ವಿಜಯಪುರ ಸೇರಿ ಪಕ್ಕದ ರಾಜ್ಯಗಳಲ್ಲೂ ಕೂಡ ಶೋಧ ನಡೀತಾ ಇದೆ. ವಿಜಯಪುರ ಪೊಲೀಸರಿಂದ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಜಯ ಮೃತ್ಯುಂಜಯ ಸ್ವಾಮೀಜಿ, ಜಯ ಮೃತ್ಯುಂಜಯ ಶ್ರೀಗಳು ದೂರು ಕೊಟ್ಟಿದ್ದಾರೆ. ಯುವತಿ ಮತ್ತು 4 ವಿರುದ್ಧ ಹನಿ ಟ್ರ್ಯಾಪು ಮತ್ತು ಹಣಕ್ಕೆ ಬೇಡಿಕೆ ಇಟ್ಟಂತ ದೂರು ನೀಡಿದ್ದಾರೆ. ಸೊ ಹೀಗಾಗಿ ಸ್ವಾಮೀಜಿಯ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. ಹಾಗಾಗಿ ಪೊಲೀಸರು ಯುವತಿ ಮತ್ತು 4 ವಿರುದ್ಧ ದೂರನ್ನ ದಾಖಲಿಸಿ ಅವರಿಗೆ ಶೋಧವನ್ನ ನಡೆಸ್ತಾ ಇದ್ದಾರೆ. ಸ್ವಾಮೀಜಿ ಕೊಟ್ಟಿರುವಂತಹ ದೂರಿನ ಪ್ರತಿಯನ್ನ ನೋಡ್ತಾ ಇದ್ದೀರಾ ನೀವು. ಇದು ಸ್ವಾಮೀಜಿ ಕೊಟ್ಟಿರುವ ದೂರಿನ ಪ್ರತಿ, ರಿಟರ್ನ್ ಕಂಪ್ಲೇಂಟ್. ಸಂಪರ್ಕಕ್ಕೆ ಸಂತ್ರಸ್ತ ಯುವತಿ ಸಿಗ್ತಾ ಇಲ್ಲ. ಆಕೆಯ ದೂರು ನಿಜ ಆಗಿದ್ರೆ ಸಂಪರ್ಕಕ್ಕೆ ಸಿಗ್ಬೇಕಾಗಿತ್ತು, ಅಧಿಕೃತ ದೂರನ್ನ ದಾಖಲಿಸಬೇಕಾಗಿತ್ತು. ಒಂದು ಕಡೆ ಸ್ವಾಮೀಜಿ ಹನಿ ಟ್ರ್ಯಾಪ್ ಮತ್ತು ಹಣಕ್ಕೆ ಬೇಡಿಕೆ ಇಟ್ಟಂತಹ ದೂರನ್ನ ದಾಖಲಿಸಿದ್ದಾರೆ. ಹೀಗಾಗಿ FIR ದಾಖಲಾಗಿದೆ. ಸ್ವಾಮೀಜಿಯಲ್ಲೂ ತಲೆಮರೆಸ್ಕೊಂಡು ಹೋಗಿಲ್ಲ. ಆದ್ರೆ ಈಗ ದೂರು ಕೊಟ್ಟಂತ ಸಂತ್ರಸ್ತ ಮಹಿಳೆ ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಜಯ ಮೃತ್ಯುಂಜಯ ಸ್ವಾಮೀಜಿಯ ವಿರುದ್ಧ ಕಂಪ್ಲೇಂಟ್ ಇತ್ತು. ಒಬ್ಬ ಸಂತ್ರಸ್ತ ಯುವತಿ ದೂರನ್ನ ನೀಡಿದ್ಲು. ಆದ್ರೆ ಈಗ ಸದ್ಯ ಆಕೆ ಪೊಲೀಸರ ಸಂಪರ್ಕಕ್ಕೆ ಸಿಗ್ತಿಲ್ಲ ಅನ್ನೋ ಮಾಹಿತಿ ಇದೆ. ಸ್ವಾಮೀಜಿ ಕೂಡ ಪ್ರತಿ ದೂರನ್ನ ದಾಖಲಿಸಿದ್ದಾರೆ, FIR ದಾಖಲಿಸಿದ್ದಾರೆ. ಹನಿ ಟ್ರ್ಯಾಪ್ ಮತ್ತು ಹಣಕ್ಕೆ ಬೇಡಿಕೆ ಇಟ್ಟಂತಹ ಆಧಾರದ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೆ ಸಂತ್ರಸ್ತ ಯುವತಿ ಎಲ್ಲಿ ಹೋದ್ಲು, ಆಕೆಯ ಟೀಮ್ ಎಲ್ಲೋಯ್ತು ಅನ್ನೋದು ಈಗ ಪ್ರಶ್ನೆ ವೆಂಕಟೇಶ್. ಹೌದು, ಏನು ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡಿ ಆಕೆ ಮಹಿಳಾ ಆಯೋಗಕ್ಕೆ ಮತ್ತು ಕಮಿಷನರ್ ಕಚೇರಿಗೂ ಕೂಡ ಬಂದು ಒಂದು ದೂರನ್ನು ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಮಹಿಳಾ ಆಯೋಗದವರು ಕೂಡ ಆಕೆಯನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡಿದೆ. ಆದರೆ ಆಕೆ ದೂರು ಕೊಟ್ಟು ಹೋದ ನಂತರ ಇದುವರೆಗೂ ಕೂಡ ಆಕೆ ಆ ಮೊಬೈಲ್ ನಂಬರ್ ಏನಿದೆ ಸ್ವಿಚ್ ಆಫ್ ಆಗಿದೆ. ಆ ವಿಳಾಸದಲ್ಲೂ ಕೂಡ ಅವರಿಲ್ಲ. ಪೊಲೀಸರು ಕೂಡ ಅವರಿಂದ ಅಧಿಕೃತವಾಗಿ ಒಂದು ದಾಖಲೆ ಅಂದರೆ ದೂರನ್ನು ಪಡೆದುಕೊಳ್ಳೋದಕ್ಕೆ ಕೂಡ ಮುಂದಾಗಿ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಅವರು ಸಿಗ್ತಾ ಇಲ್ಲ. ಇವರೊಂದು ದೂರನ್ನು ಕೊಟ್ಟ ನಂತರ ಮರುದಿನ ಹಿಂದೆ ಕೂಡ ಇವರು ಸ್ವಾಮೀಜಿ ಅವರು ಕೂಡ ತನ್ನ ಶಿಷ್ಯನ ಮೂಲಕವಾಗಿ ಒಂದು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಬ್ಲಾಕ್ ಮೇಲ್ ಮಾಡಿ ಹನಿ ಟ್ರಾಪ್ ಮಾಡ್ತಾ ಇದ್ದಾರೆ. ಒಂದು ಖಾಸಗಿ ವಿಡಿಯೋಗಳಿದೆ ಅಂತ ಹೇಳಿ 3 ಕೋಟಿ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿ ನನ್ನನ್ನ ಒಂದು ತೇಜೋವಧೆ ಮಾಡೋದಕ್ಕೆ ಈ ರೀತಿಯಾಗಿ ಮುಂದಾಗಿದ್ದಾರೆ ಅಂತ ಹೇಳಿ 4 ವಿರುದ್ಧ ಕೂಡ ಒಂದು ದೂರು ದಾಖಲಾಗಿತ್ತು. ಈಗ FIR ಕೂಡ ಆಗಿದೆ. ಆ ಕಡೆ ಒಂದು ವಿಜಯನಗರ ಗ್ರಾಮಾಂತರ ಠಾಣೆಯಲ್ಲಿ ಏನು ಒಂದು ವಿಜಯಪುರ ಗ್ರಾಮಾಂತರ ಠಾಣೆಯಲ್ಲಿ ಕೂಡ ಒಂದು ಕೇಸ್ ದಾಖಲಾಗಿತ್ತು. ಆ ಪೊಲೀಸರು ಕೂಡ ಈ ಆರೋಪಿಗಳನ್ನು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪೊಲೀಸರ ಕೈಗೆ ಸಿಕ್ಕರೆ ಇವರು ಲಾಕ್ ಆಗಬಹುದು ಅನ್ನುವಂಥ ಉದ್ದೇಶದಿಂದಾಗಿ ಕೂಡ ಅವರು ತಲೆಮರೆಸಿಕೊಂಡಿರುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈಗ ಅವರಿಂದ ಹೇಳಿಕೆಗಳನ್ನು ದಾಖಲಿಸಿಕೊಂಡು ದೂರನ್ನ ಪಡೆದುಕೊಳ್ಬೇಕಾಗುತ್ತೆ. ಆದ್ರೆ ಅವರು ಕೂಡ ಎಲ್ಲೂ ಸಿಗ್ತಾ ಇಲ್ಲ. ಈಗ ಏನು 4 ವಿರುದ್ಧ ಒಂದು ದೂರು ದಾಖಲಾಗಿತ್ತು, ಅವ್ರು ಯಾರು ಕೂಡ ಈಗ ಪೊಲೀಸರ ಒಂದು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಪೊಲೀಸರು ಇದನ್ನ
ಗಂಭೀರವಾಗಿ ಈ ಒಂದು ಕೇಸನ್ನ ಪರಿಗಣಿಸಿದ್ದಾರೆ. ಒಂದು ಕಡೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಇವರು ಆರೋಪವನ್ನ ಮಾಡಿದರೆ, ಮತ್ತೊಂದು ಕಡೆ ಹನಿ ಟ್ರಾಪ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಅವರು ದೂರನ್ನು ಕೊಟ್ಟಿದ್ದಾರೆ. 3 ಕೋಟಿ ರೂಪಾಯಿ ಹಣಕ್ಕೆ ಇವರು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಅಂದ್ರು ಅನಾಥಾಶ್ರಮವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿ ಸ್ವಾಮೀಜಿಯವರ ಒಂದು ಆತ್ಮೀಯತೆಯನ್ನು ಬೆಳೆಸಿಕೊಂಡು ಅದಾದ ಬಳಿಕ ಅವರಿಂದ ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ತನ್ನ ಮೇಲೆ ಈ ರೀತಿಯಾಗಿ ಒಂದು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಹೇಳಿತ್ತು. ಆದರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗುತ್ತೆ. ಆದರೆ ಈಗ ಯಾರು ಕೂಡ ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸೊ ಈಗ ಪೊಲೀಸರು ಮುಂದಿನ ನಡೆ ಏನು ಅನ್ನೋಂಥದ್ದು ಕೂಡ ಈಗ ನೋಡಬೇಕಾಗಿರುವಂತಹದ್ದು. ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.